ನಮಸ್ಕಾರ ಸ್ನೇಹಿತರೆ. ಜಪಾನ್ನಲ್ಲಿ ಒಂದು ಐಲ್ಯಾಂಡ್ ಇದೆ, ಒಂದು ದ್ವೀಪ ಇದೆ. ಅಲ್ಲಿ ಇರುವ ಬಹುಪಾಲು ಜನರು ಆರೋಗ್ಯವಂತರಾಗಿದ್ದಾರೆ. ಅವರಲ್ಲಿ ದೀರ್ಘಾಯುಷ್ಯವಿದೆ ಮತ್ತೆ ಆನಂದದಿಂದ ಇದ್ದಾರೆ. ಸೊ ಅವರಲ್ಲಿ ಇದು ಹೇಗೆ ಸಾಧ್ಯ ಆಗಿದೆ ಅಂತ ಹೇಳಿ ತುಂಬ ಜನ ರಿಸರ್ಚರ್ಸ್ಗಳು ಅಲ್ಲಿ ಹೋಗ್ತಾರೆ. ತುಂಬ ಜನ ಅಲ್ಲಿ ಹೋಗಿ ಅವರ ಜೀವನ ಶೈಲಿಯನ್ನು ಅಧ್ಯಯನ ಮಾಡಿದ್ದಾರೆ. ಸೊ ಅದರ ಮೇಲೆ ತುಂಬ ಬುಕ್ಗಳು ಕೂಡ ಬಂದಿದೆ. ಇಕಿಗಾಯ್ ಅಂತ ಹೇಳಿ ಒಂದು ಪುಸ್ತಕವಿದೆ. ಸೊ ಅವರ ಜೀವನ ಶೈಲಿಯಲ್ಲಿ ಏನನ್ನು ಅಳವಡಿಸ್ಕೊಂಡಿದ್ದಾರೆ, ಅವರಲ್ಲಿ ಆರೋಗ್ಯ, ಆಯುಷ್ಯ ಮತ್ತು ಆನಂದ ಹೇಗೆ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ತುಂಬ ಜನ ಅದರ ಮೇಲೆ ಅಧ್ಯಯನವನ್ನು ಮಾಡಿದ್ದಾರೆ. ಯಾಕಂದರೆ ನಮ್ಮ ಜೀವನದಲ್ಲೂ ಕೂಡ ನಾವು ಇದನ್ನೇ ಬಯಸ್ತೇವೆ. ಒಂದು ಆರೋಗ್ಯವನ್ನು ಬಯಸ್ತೇವೆ, ಆನಂದವನ್ನು ಬಯಸ್ತೇವೆ, ಒಂದು ಆಯುಷ್ಯವನ್ನು ಬಯಸ್ತೇವೆ. ಸೊ ಅವರಿಗಿದು ಹೇಗೆ ಸಾಧ್ಯ ಆಗಿದೆ ಅಂತ ಹೇಳಿ ತುಂಬ ಇದರ ಮೇಲೆ ಬುಕ್ಗಳಿದೆ, ರಿಸರ್ಚ್ಗಳಾಗಿದೆ. ಸೊ ಅವುಗಳಲ್ಲಿ ಕೆಲವು ಪಾಯಿಂಟ್ಗಳನ್ನು ನಾನು ನಿಮಗೆ ಹೇಳ್ತೇನೆ. ಅವರು ಜೀವನ ಶೈಲಿಯಲ್ಲಿ ಏನನ್ನು ಅಳವಡಿಸ್ಕೊಂಡಿದ್ದಾರೆ, ಅದರಿಂದನೇ ಅದು ಹೇಗೆ ಸಾಧ್ಯ ಆಗಿದೆ ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಈ ಪಾಯಿಂಟ್ಸ್ಗಳನ್ನು ನಾನೊಂದು 5 ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಅವುಗಳನ್ನು ಅಳವಡಿಸ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದಾಗ ನಮಗೂ ಕೂಡ ಅದು ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಒಂದನೇದು, ಅವರಲ್ಲಿ ಒಂದು ಕನ್ಸೆಪ್ಟ್ ಇದೆ. ಏನು ಕನ್ಸೆಪ್ಟು? ಇಕಿಗಾಯ್ ಅಂತ ಅವ್ರು ಕರೀತಾರೆ ಆ ಕನ್ಸೆಪ್ಟನ್ನು. ಇಕಿಗಾಯ್ ಅಂತಂದರೆ, ಇಕಿ ಅಂತಂದರೆ ಜೀವನ, ಗಾಯ್ ಅಂತಂದರೆ ಪರ್ಪಸ್. ಜೀವನದ ಒಂದು ಉದ್ದೇಶವನ್ನು ಅವರು ಪಡ್ಕೊಂಡಿರ್ತಾರಂತೆ. ಪ್ರತಿಯೊಬ್ಬರು ತಮ್ಮ ಜೀವನದ ಉದ್ದೇಶ ಏನು, ಪರ್ಪಸ್ ಏನು ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಸೊ ಪರ್ಪಸ್ ಇರಲಿಲ್ಲ, ಜೀವನಕ್ಕೆ ಒಂದು ಉದ್ದೇಶ ಇರಲಿಲ್ಲ, ಒಂದು ಗುರಿ ಇರಲಿಲ್ಲ ಅಂತಂದರೆ ನಮ್ಮ ದೇಹದಲ್ಲಿ ಶಕ್ತಿಯ ಸಂಚಲನ ಚೆನ್ನಾಗಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅಂದರೆ ನಾವು ಬೆಳಿಗ್ಗೆ ಹಾಸಿಗೆಯಿಂದ ಏಳಬೇಕು, ಜೀವನದ ಪ್ರತಿ ಒಂದು ಉತ್ಸಾಹ ಬರಬೇಕು ಅಂತಂದರೆ ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಇರಬೇಕು, ಒಂದು ಗುರಿ ಇರಬೇಕು, ಒಂದು ಪರ್ಪಸ್ ಇರಬೇಕು. ಅದು ಇರಲಿಲ್ಲ ಅಂತಂದರೆ ನಮ್ಮಲ್ಲಿ ಬೆಳಿಗ್ಗೆ ಏಳಬೇಕು ಅಂತ ಹೇಳಿ ಒಂದು ಜೀವನದ ಪ್ರತಿ ಉತ್ಸಾಹನೇ ಬರೋದಿಲ್ಲ. ಅದು ಬರಲಿಲ್ಲ ಅಂತಂದರೆ ಆರೋಗ್ಯ, ಆಯುಷ್ಯ, ಆನಂದ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವ್ರದ್ದೊಂದು ನಂಬಿಕೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಜೀವನದ ಉದ್ದೇಶವನ್ನು ಅಲ್ಲಿ ಪಡ್ಕೊಂಡಿರ್ತಾರೆ. ಸೊ ಅದಕ್ಕೆ ನಮ್ಮ ಜೀವನದ ಉದ್ದೇಶ ಏನು ಅಂತ ಹೇಳಿ ನಾವು ಕೂಡ ನಮ್ಮಷ್ಟಕ್ಕೆ ನಾವು ಕೇಳಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸೊ ಲೈಫ್ ಶುಡ್ ಹ್ಯಾವ್ ಅ ಪರ್ಪಸ್. ಅವರು ಜೀವನಕ್ಕೆ ಒಂದು ಉದ್ದೇಶವನ್ನು ಪಡ್ಕೊಂಡಿರ್ತಾರೆ. ಅದನ್ನೇ ಅವರು ಇಕಿಗಾಯ್ ಅಂತ ಕರೀತಾರೆ. ಇದು ಒಂದು. ಇನ್ನು 5 ಪಾಯಿಂಟ್ಗಳನ್ನು ಅವರು ಫಾಲೋ ಮಾಡ್ತಾರೆ. ಜೀವನ ಶೈಲಿಯಲ್ಲಿ 5 ರೂಢಿಗಳನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಅವುಗಳನ್ನು ಅಳವಡಿಸ್ಕೊಂಡಾಗ ನಮ್ಮಲ್ಲೂ ಕೂಡ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದನೇದು, ಆ 5 ಪಾಯಿಂಟ್ಗಳಲ್ಲಿ, ದೇ ಸ್ಲೋ ಡೌನ್ ದ ಥಿಂಗ್ಸ್. ಮಾಡುವ ಪ್ರತಿಯೊಂದು ಕೆಲಸವನ್ನು ಅವರು ನಿಧಾನಕ್ಕೆ ಮಾಡ್ತಾರೆ. ನಾವು ನೋಡಿ ಹೇಗೆ ಯೋಚನೆ ಮಾಡ್ತೀವಿ, ಈ ಕೆಲಸ ಹೇಗಿದೆ, ಹೇಗಾದರೂ ಮಾಡಿ ಮುಗಿಸೋಣ, ಮುಂದಿನ ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನಮ್ಮ ಎಲ್ಲ ಗಮನ, ಫೋಕಸ್ಸು, ಎನರ್ಜಿ ಮುಂದಿನ ಕ್ಷಣದ ಪ್ರತಿ, ಭವಿಷ್ಯದ ಬಗ್ಗೆನೇ ಜಾಸ್ತಿ ಇರುತ್ತೆ. ಅವರು ಆ ರೀತಿ ಮಾಡಲ್ಲ. ಮಾಡುವ ಪ್ರತಿಯೊಂದು ಕೆಲಸವನ್ನು, ಸಣ್ಣ ಸಣ್ಣ ಕೆಲಸವನ್ನು ಜಾಗರೂಕತೆಯಿಂದ ಮಾಡ್ತಾರೆ, ವಿತ್ ಅವೇರ್ನೆಸ್ ಮಾಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ದೇ ಸ್ಲೋ ಡೌನ್ ದ ಥಿಂಗ್ಸ್. ಸೊ ಅದನ್ನೇ ಮೈಂಡ್ಫುಲ್ನೆಸ್ ಅಂತ ಅರೋದು. ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಮಾಡುವ ಪ್ರತಿಯೊಂದು ಕೆಲಸವನ್ನು ನಿಧಾನಕ್ಕೆ ಮಾಡೋದು, ಜಾಗರೂಕತೆಯಿಂದ ಮಾಡೋದು, ಖುಷಿಯಾಗಿ ಮಾಡೋದು, ಅದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಒಂದನೇದು. ಇನ್ನು ಎರಡನೇದು, ಪ್ರಕೃತಿಯ ಜೊತೆ ಸತತವಾಗಿ ಅವರು ಸಂಪರ್ಕದಲ್ಲಿ ಇರ್ತಾರೆ. ಅಂದರೆ ಅವರು ಸೂರ್ಯನ ಕಿರಣಗಳು ಅವರ ಚರ್ಮದ ಮೇಲೆ ಯಾವಾಗಲೂ ಬೀಳ್ತಾ ಇರುತ್ತೆ. ಗಿಡಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವರು ಮಣ್ಣಿನ ಜೊತೆ ಅವರ ಕೈಗಳು, ಕಾಲುಗಳು ಸದಾಕಾಲ ಸಂಪರ್ಕಕ್ಕೆ ಬರ್ತಾ ಇರೋದು. ಇವತ್ತು ನಾವು ಅದನ್ನು ಕಳ್ಕೊಂಡು ಬಿಟ್ಟಿದ್ದೇವೆ. ನಾವು ಪ್ರಕೃತಿಯಿಂದ ತುಂಬ ದೂರವಾಗಿದ್ದೇವೆ. ಅವರು ಪ್ರಕೃತಿಯ ಜೊತೆ ಸದಾಕಾಲ ಒಂದು ಸಂಪರ್ಕದಲ್ಲಿದ್ದಾರೆ. ಅವ್ರದ್ದೊಂದು ರಿಲೇಷನ್ಶಿಪ್ ಇದೆ ಪ್ರಕೃತಿಯ ಜೊತೆ. ನಾವು ಇವತ್ತು ಅದನ್ನು ಕಳ್ಕೊಂಡಿದ್ದೇವೆ. ಸೊ ದೇ ಆರ್ ಆಲ್ವೇಸ್ ಕನೆಕ್ಟೆಡ್ ವಿತ್ ಅ ನೇಚರ್. ಪ್ರಕೃತಿಯ ಜೊತೆ ಒಂದು ಕನೆಕ್ಷನ್ ಇದೆ, ಒಂದು ಸಂಪರ್ಕ ಇದೆ. ಇನ್ನು ಮೂರನೇದು, ಹಣ್ಣು ತರಕಾರಿಗಳನ್ನು ಅವರು ಜಾಸ್ತಿ ತಿಂತಾರೆ. ಅವರು ಪ್ಯಾಕೆಟಲ್ಲಿ ಬರುವ ಆಹಾರವನ್ನು ಸೇವನೆ ಮಾಡೋದೇ ಇಲ್ಲ. ಸೊ ರಿಫೈನ್ಡ್ ಐಟಮನ್ನು, ಪ್ಯಾಕೆಟನ್ನು, ರೆಡಿಮೇಡ್ ಫುಡ್ಗಳನ್ನು ಅವರು ತಿನ್ನೋದಿಲ್ಲ. ಸೊ ಇವತ್ತು ಕೂಡ ಅದನ್ನು ಪಾಲನೆ ಮಾಡ್ತಾರೆ ಅವರು. ಸೊ ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನೋದು, ಹೋಲ್ಸಮ್ ಗ್ರೇನ್ಸ್ಗಳನ್ನು ತಿನ್ನೋದು, ಸೊ ರಿಫೈನ್ ಆಗಿರುವ ಪ್ರೊಸೆಸ್ ಆದ ಆಹಾರಗಳನ್ನು ಅವರು ಮುಟ್ಟೋದೇ ಇಲ್ಲ. ಅದು ಮೂರನೇದು. ಇನ್ನು ನಾಲ್ಕನೇದು, ಕ್ರಿಯಾಶೀಲರಾಗಿರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದೇಹವನ್ನು ಆ್ಯಕ್ಟಿವ್ ಆಗಿಡ್ತಾರೆ. ಸೊ ಎಕ್ಸರ್ಸೈಸ್ಗೆ ಅವರು ಮಹತ್ವ ಕೊಡೋಲ್ಲ. ಕ್ರಿಯಾಶೀಲತೆ, ಆ್ಯಕ್ಟಿವ್ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ದೇಹವನ್ನು ಬಳಸ್ತಾ ಇರ್ತಾರೆ. ಸೊ ಕ್ರಿಯಾಶೀಲತೆ. ಇವತ್ತು ನಮ್ಮಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಂದಿದೆ, ಅವರಲ್ಲಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದೆ. ಸೊ ಎಕ್ಸರ್ಸೈಸ್ಗಿಂತ ಆ್ಯಕ್ಟಿವಿಟಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದೇಹವನ್ನು ಎಷ್ಟಾಗುತ್ತೋ ಕ್ರಿಯಾಶೀಲವಾಗಿಡ್ತಾರೆ. ಅದು ನಾಲ್ಕನೇ ದಿನ. ಐದನೇದು, ಜೀವನದ ಪ್ರತಿ ಯಾವಾಗಲೂ ಅವರು ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸ್ತಾರಂತೆ. ಸೊ ಜೀವನದ ಪ್ರತಿ ಕಂಪ್ಲೇಂಟ್ಸ್ಗಳನ್ನು ಇಟ್ಕೊಳ್ಳಲ್ಲ, ನನಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ. ಜೀವನ ಏನು ಒದಗಿಸಿ ಕೊಟ್ಟಿದೆ ಅದರ ಪ್ರತಿ ಸದಾಕಾಲ ಕೃತಜ್ಞತೆಯನ್ನು, ಥ್ಯಾಂಕ್ಫುಲ್ನೆಸ್ಸನ್ನು, ಗ್ರ್ಯಾಟಿಟ್ಯೂಡನ್ನು ಅವರು ತರ್ಕೊಳ್ತಾರೆ. ಸಣ್ಣ ಸಣ್ಣ ಸಫಲತೆಯನ್ನು, ಸಕ್ಸಸ್ಸನ್ನು ಅವರು ಸೆಲೆಬ್ರೇಟ್ ಮಾಡ್ತಾರೆ. ಜೀವನ ಏನು ಒದಗಿಸಿ ಕೊಟ್ಟಿದೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದರ ಪ್ರತಿ ಕೃತಜ್ಞತೆಯನ್ನು ಸದಾಕಾಲ ತಮ್ಮ ಹೃದಯದಲ್ಲಿ ಇಟ್ಕೊಳ್ತಾರೆ. ಸೊ ಈ 5 ಪಾಯಿಂಟ್ಗಳನ್ನು ಅವರು ಪಾಲನೆ ಮಾಡ್ತಾರಂತೆ. ಆ ರಿಸರ್ಚ್ಗಳಲ್ಲಿ ಇದು ಉಲ್ಲೇಖನವಾಗಿದೆ.
ತುಂಬ ಪುಸ್ತಕಗಳಲ್ಲಿ ಇದು ಇದೆ. ಸೊ ಈ 5 ಪಾಯಿಂಟ್ಗಳನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡಾಗ, ಅದ್ರ ಜೊತೆ ನಮ್ಮ ಜೀವನಕ್ಕೂ ಒಂದು ಉದ್ದೇಶವನ್ನು ನಾವು ಪಡ್ಕೊಂಡಾಗ ನಮ್ಮಲ್ಲಿಯೂ ಈ ಆರೋಗ್ಯ, ಆಯುಷ್ಯ, ಆನಂದ ಅವ್ರ ಥರ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಏನೋ ನನಗನ್ಸುತ್ತೆ. ಸೊ ನೋಡಿ, ದಯಮಾಡಿ ಯೋಚನೆ ಮಾಡಿ, ಸಾಧ್ಯವಾದಷ್ಟು ಈ ಪಾಯಿಂಟ್ಸ್ಗಳನ್ನು ಅಳವಡಿಸ್ಕೊಳ್ಳುವ ಪ್ರಯತ್ನ ಮಾಡಿ. ಎಲ್ಲೆಲ್ಲಿ ಒಳ್ಳೆಯದು, ಎಲ್ಲೇ ಯಾವ ಮೂಲೆಯಿಂದ ಸಿಕ್ಕರೂ ಕೂಡ ನಾವು ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕು. ಸೊ ನಮ್ಮ ಜೀವನದಲ್ಲೂ ಕೂಡ ನಾವು ಬದಲಾವಣೆಯನ್ನು ಪಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.